ನೀವು ಕೊನೆ ತನಕನೂ ಹ್ಯಾಪಿ ಆಗಿರೋದಕ್ಕಾಗಲ್ಲ ಈ ಒಂದ್ ಮಿಸ್ಟೇಕ್ ನೀವು ಮಾಡುತ್ತೆ. ಲೈಫ್ ಅಲ್ಲಿ ನಮ್ಗೆ ಕ್ಲಾರಿಟಿ ಇಲ್ಲದೆ ಇದ್ದಾಗ ಒಂದ್ ಕ್ವಶನ್ ನಮ್ ತಲೆಯಲ್ಲಿ ಓದ್ತಾನೆ ಇರುತ್ತೆ. ಆಕ್ಚುಲಿ ವಾಟ್ ಇಸ್ ದ ಮೀನಿಂಗ್ ಆಫ್ ಅವರ್ ಲೈಫ್? ಈ ಒಂದ್ ಪ್ರಶ್ನೆಗೆ ನಾವು ಉತ್ತರ ಹುಡ್ಕೋದಿಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತೀವಿ. ಆ ಟೈಮಲ್ಲಿ ಇಷ್ಟ ದಿನ ನಮ್ ತಲೆಯಲ್ಲಿ ಓದಿದ ಪ್ರಶ್ನೆಗೆ ಉತ್ತರ ಆ ಒಂದು ಪರ್ಸನ್ ಅಂತ ನಾವು ಡಿಸೈಡ್ ಮಾಡ್ತೀವಿ. ಆ ಪರ್ಸನ್ ಲವರ್, ವೈಫ್ ಈ ತರ ಯಾರು ಬೇಕಾದ್ರೂ ಆಗಿರ್ಬೋದು. ಸೊ ನಾವು ಅವ್ರ ಮೇಲೆ ಅನ್ಕಂಡೀಷನಲ್ ಆಗಿ ಲವ್ ಇಟ್ಕೋತೀವಿ, ತುಂಬಾ ಅಟ್ಯಾಚ್ ಆಗ್ತೀವಿ, ತುಂಬಾ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ಕೊಂಡಿರ್ತೀವಿ. ಇವೆಂಚುಲಿ ಆ ಒಂದ್ ಪರ್ಸನ್ ಇಂದ ನಮ್ಗೆ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಸಿಗುತ್ತೆ, ತುಂಬಾನೇ ಹರ್ಟ್ ಆಗುತ್ತೆ. ಸೊ ನಮ್ ಲೈಫ್ ನ ಫುಲ್ಫಿಲ್ ಮಾಡೋದು ಹೊರಗಡೆಯಿಂದ ಬಂದ ಆ ಒಂದು ಪರ್ಸನ್ ಅಂತ ನಾವು ಯಾವಾಗ ಡಿಸೈಡ್ ಮಾಡ್ತೀವೋ ನಮ್ ಎಲ್ಲಾ ಹ್ಯಾಪಿನೆಸ್ ನ ನಾವು ಅವ್ರ ಕೈಗೆ ಕೊಡ್ತಾ ಇದೀವಿ ಅಂತ ಅರ್ಥ. ನಾವು ನಮ್ಮ ಹ್ಯಾಪಿನೆಸ್ ನ ಇನ್ನೊಬ್ಬರ ಕೈಗೆ ಕೊಡ್ತಾ ಇದೀವಿ ಅಂದ್ರೆ ನಮ್ ಮೆಂಟಲ್ ಪೀಸ್ ಅವ್ರು ಮಾಡೋ ಆಕ್ಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತಲ್ವಾ. ಸೊ ನಮ್ ಮೆಂಟಲ್ ಪೀಸ್ ನ ಯಾರಿಂದಲೂ ಕಾಪಾಡೋದಿಕ್ಕಾಗಲ್ಲ. ಹಾಗಾದ್ರೆ ನಿಜವಾಗ್ಲೂ ನಮ್ ಲೈಫ್ ನ ಫುಲ್ಫಿಲ್ ಮಾಡೋ ಆ ಪರ್ಸನ್ ಯಾರು? ಅದು ನಾವೇ ಆಗಿರ್ತೀವಿ. ನಮ್ ಲೈಫ್ ನ ಫುಲ್ಫಿಲ್ ಮಾಡೋ ಆ ಪರ್ಸನ್ ನಾವೇ ಅಂತ ನಾವು ಯಾವಾಗ ರಿಯಲೈಸ್ ಮಾಡ್ತೀವೋ ಅವಾಗ ನಾವು ನಮ್ ಬೆಸ್ಟ್ ವರ್ಷನ್ ಅಲ್ಲಿ ಇರ್ತೀವಿ. ಸೊ ಆ ಬೆಸ್ಟ್ ವರ್ಷನ್ ಅನ್ನೋ ಪರ್ಸನ್ ನಮ್ ಲೈಫ್